ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಬೆಟ್ಟದ ತಪ್ಪಲಿನಲ್ಲಿ ಕಾಡಿನ ಮಧ್ಯೆ ಇರುವ ಈ ದೇವಸ್ಥಾನ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಕಣಿವೆ ಆಂಜನೇಯ ಸ್ವಾಮಿ ಎನ್ನುವ ಹೆಸರು ಬಂದಿದ್ದ ಕಾರಣ ಆಂಜನೇಯ ಪಾದ ಇಟ್ಟಿದ ಜಾಗ ಬಂದು ಪಾದಾರೆ ಎಂದು ನಾವು ನಿಂತಿರುವ ಜಾಗ. ಮತ್ತು ಕಣಿವೆಯಲ್ಲಿ ವಿಶ್ರಾಂತಿ ಪಡೆದು ನಂತರ ಅವರ ಪ್ರಯಾಣ ಮುಂದುವರಿಸಿದರಂತೆ. ಹಾಗಾಗಿ ಅವರು ಕೂತಿದ್ದ ಜಾಗ ಆ ಕಣಿವೆ ಆದ್ದರಿಂದ ಕಣಿವೆ ಆಂಜನೇಯ ಸ್ವಾಮಿ ಅನ್ನುವ ಒಂದು ಹೆಸರು ಬಂತು. ಮತ್ತು ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಸೂರ್ಯನ ಜನ್ಮದಿನ. ಅಲ್ಲದೆ ಸಪ್ತಮಿ ತಿಥಿಯ ಆದಿದೇವತೆಯು ಸೂರ್ಯನೇ ಆಗಿರುವುದರಿಂದ ಈ ದಿನವನ್ನು ಸೂರ್ಯ ಆರಾಧನೆಯ ರಥಸಪ್ತಮಿ ದಿನವೆಂದು ಆಚರಿಸಲಾಗುತ್ತದೆ. ಸೂರ್ಯನು ಉತ್ತರಾಯಣನಾಗಿ ಸಪ್ತಶರ್ವಗಳ ರಥವನ್ನೇರಿ ಉತ್ತರ ದಿಕ್ಕಿನ ಮಾರ್ಗದಲ್ಲಿ ಹೊರಡುವ ಪರ್ವಕಾಲವೇ ಈ ರಥಸಪ್ತಮಿ. ಈ ರಥಸಪ್ತಮಿಯ ದಿನದಂದು ಇಲ್ಲಿ ಪ್ರತಿ ವರ್ಷವೂ ನಡೆಯುವ ಜಾತ್ರೆ. ಪ್ರತಿ ವರ್ಷದ ರಥಸಪ್ತಮಿ ದಿನದಂದು ನಡೆಯುವ ಜಾತ್ರೆ ಇದು. ಇಲ್ಲಿಗೆ ಭಕ್ತಾದಿಗಳು ಅವರ ಹರಕೆಯನ್ನು ತೀರಿಸಲು ಬರುತ್ತಾರೆ. ಮಣ್ಣಿನಲ್ಲಿ ಬೆಳೆದ ಬೆಳೆಗಳು ಯಾವುದೇ ಪ್ರಾಣಿ ಪಕ್ಷಿಗಳಿಂದ ಹಾನಿಯಾಗದಂತೆ ನೋಡಿಕೊ ಎಂದು ಹರಕೆ ಕಟ್ಟಿ ಆ ಹರಕೆ ಫಲಿಸಿದ ನಂತರ ಅವರು ಬಂದು ಹರಕೆಯನ್ನು ತೀರಿಸುತ್ತಾರೆ. ಸಿರಿಧಾನ್ಯಗಳ ಮುಖಾಂತರ ಎಸೆಯುವ ಮುಖಾಂತರ ಹರಕೆಯನ್ನು ತೀರಿಸುತ್ತಾರೆ. ವರ್ಷಗಳಿಂದ ನಡೆದು ಬಂದಿದೆ. ಬನ್ನಿ ಈಗ ವಿಡಿಯೋ ನೋಡೋಣ ಹೇಗಿದೆ, ಹೇಗೆ ನಡೀತು ಜಾತ್ರೆ ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಬನ್ನಿ. पूजे कण
ಮಾಡಿ ಅವ್ರಿಗೂ. ಗುನ್ನೂರು ನಿಂಗಮ್ಮ ಮೊಮ್ಮಗ 200 ರೂಪಾಯಿ, ಗಿರ್ಗಮ್ಮನ ಮೊಮ್ಮಗ 100 ರೂಪಾಯಿ ಕೊಟ್ಟಿರ್ತಾರೆ. ಭಗವಂತನಿಗೆ ಆಯುಷ್ಮಾರಾಗ ಕೊಡ್ಲಿ, ಮತ್ತೆ ಭಗವಂತನ ಗರ್ಭದ ಕೊಡಲಿ. ಹೂವಿನ ಅಲಂಕಾರವನ್ನು ಅಶೋಕ ಮತ್ತೆ ತಮ್ಮಣ್ಣವರು ಇಟ್ಕೋಬೇಕ. ತಮ್ಮಣ್ಣವರು
ಹಿಡಿಲಿ ಬಿಡ್ಲಾ ಅಯ್ಯೋ ಹಿಡಿದ್ರೆ ಏನು ನಿಮ್ಮ ಮಕ್ಕಳ ಮಾಡಬಾರ್ದು ಬೇಕಾದ್ರೆ ಹಂಗೆ ಹಿಡಿದ್ರೆ ಆಗಿದ್ದೀರೇನೋ ಯಾವ ಗೊತ್ತಿಲ್ಲ ತಾಯಿ ಹೆಸರು ಹೇಳಬೇಡಿ ಅಂದ್ಬಿಟ್ಟು 50 ರೂಪಾಯಿ ಕೊಟ್ಬಿಟ್ಟು ಹಂಗೆ ಹಾಕೋಣ ಅಷ್ಟೇ ಎಷ್ಟಣ್ಣ ಗೊಂಬೆ ಇದು 100 ರೂಪಾಯಿ 100 ರೂಪಾಯಿ ಶಿವಮ್ಮ 100 ರೂಪಾಯಿ ಕೊಟ್ಟಿದ್ದಾರೆ ತಗತ್ತೇನಾ ಚಿಕ್ಕಮಗಳೂರಲ್ಲಿ